ಅರಮನೆ ಕಡೆ ಬರೋದನ್ನು ನೋಡಿ ಏನು ಮಾಡೋದು ಅಂತ ರಾಜ ಕೇಳಿದ. ಮಂತ್ರಿ ಭಾಳ ಶಾನೆ ಇದ್ದ. ಏನು ಮಾಡೋದು ನೋಡ್ರಿ, ಎಲ್ಲರೂ ಅರಿವಿ ಹರ್ಕೊಂಡಾರ, ಮೈ ಮ್ಯಾಗಿನ ಬಟ್ಟೆ ಖಬರ್ ಇಲ್ಲ, ಹುಚ್ಚಿಡೋದತ್ ಹೆಂಗೆ ಬೇಕಾದಂಗೆ ಕುಣ್ಯಾಕತ್ಯಾರ. ಈಗ ನಾವು 3 ಮಂದಿ ಹಿಂಗೆ ನಿಂತೀವತ್ತಂದ್ರೆ ನಮ್ಮ ಪರಿಸ್ಥಿತಿ ಚಲೋ ಇರಂಗಿಲ್ಲ. ಮತ್ತೇನು ಮಾಡೋದು? ನಾವು ಇದ್ರಿಗೆ ಹೋಗೋಣ ಅಂದ. ನಾವು ಹೆಂಗೆ ಅವ್ರಂಗೆ ಅವ್ರ ಅರಿವಿ ಹರ್ಕೊಂಡು ಹೆಂಗೆ ಕುಣ್ಕೋತ ಬರಾಕತ್ತಾರಲ್ಲ, ನಮ್ಗೇನು ಹುಚ್ಚು ಹಿಡ್ದೈತೇನೋ ಅಂತ ಕೇಳಿ ಇಲ್ಲಿ ಕೂತಿ ಅಂದ್ರೆ ಎಲ್ಲರೂ ಕೂಡಿ ಜನ ಜಜ್ತಾರಂದು ನಾವು. ಅವ್ರಂಗೆ ನಾವು ಇದೀವಂದ್ರೆ ಗಪ್ಪಿರ್ತಾರು. ಅದಕ್ಕೆ ಇವರು ಮೈ ಮ್ಯಾಗಿನ ಅರಿವಿ ಹರ್ಕೊಂಡು ಯಾಕಡೆ ಬೇಕಾದ ಕಡೆ ಕುಣ್ಕೋತ ಇವರು ತೆಳಗೆ ಬಂದು ಇದ್ರಿಗೆ ಹೊಂಟ್ರು. ಅವರೆಲ್ಲ ನೋಡ್ರು, ಇದು ನಮ್ಮದ ಕಂಪ್ನಿ ಐತೆ ಹೇಳಂದ್ರು. ಅವರು ಇದು ನಮ್ಮದ ಕಂಪ್ನಿ ಐತೆ ಅಂತ ಹೇಳಿ ಅವರು ಕುಣಿತಿದ್ರು, ಇವರು ಕುಣಿತಿದ್ರು, ಎಲ್ಲರೂ ಕೂಡಿ ಕುಣಿಯಾಕೆ ಚಾಲೂ ಮಾಡಿದರು. ಆದ್ರೆ ಒಂದು ಏನು ಶನಿತನ ಇತ್ತಂದ್ರೆ ಅವ್ರು ಏನು ಖರೆ ಹುಚ್ಚು ಹಿಡಿದಿತ್ತಲ್ಲ, ಅವ್ರ ಕಲ್ಲ ಮುಳ್ಳ ತೆಗ್ಗ ದಿನಿ ಏನೂ ನೋಡ್ಲಾರ್ದು ಯಾಕಡೆ ಕುಣಿ ಅವರು ಬೀಳೋರು ಹೇಳೋರು ಮೈಯೆಲ್ಲ ರಕ್ತ ಮಾಡಿ ಮಾಡ್ಕೊಂಡಿದ್ರು. ಆದರೆ ಈ 3 ಮಂದಿ ಏನು ಕುಣಿತಿದ್ರು ನೋಡ್ರಿ, ಇವ್ರು ನೋಡಿ ಕುಣಿತಿದ್ರು. ಎಲ್ಲಿ ಏನೈತಿ, ತೆಗ್ಗ ಎಲ್ಲೈತಿ, ಎಲ್ಲಿ ಅಂಗಳು ನೋಡಿ ಇವರು ಕುಣಿತಿದ್ರು. ಖರೆ ನೋಡಿ ಕುಣಿತಿದ್ರು, ಚಲೋ ಇದ್ದಲ್ಲಿ ಕುಣಿತಿದ್ರು. ಅವ್ರಂದ್ರು ಇವರು ನಮ್ಮಂಗೆ ಕುಣಿಯಾಕತ್ತಾರ, ಹುಚ್ಚು ಹಿಡ್ದೈತಿ ಇವರಿಗೆ ಅಂತ ಹೇಳಿ ಅವ್ರು ತಿಳ್ಕೊಂಡು ಕುಣಿತಿದ್ರು. ಆದ್ರೆ ಅವರು ಕೂಡ ಕುಣಿತಿದ್ರು ಸಹಿತ ಇವರಿಗೆ ಹುಚ್ಚು ಹಿಡಿದಿರಲಿಲ್ಲ. ಶಾನೆ ತನ್ನಲೆ ಹೆಜ್ಜೆ ಇಡ್ತಿದ್ರು. ಅವ್ರ ಹೆಜ್ಜೆನೇ ಬೇರೆ, ಇವ್ರ ಹೆಜ್ಜೆನೇ ಬೇರೆ. ಹಂಗೆ ಮಹಾತ್ಮರು ನಮ್ಮಂಗೆ ಅದಾರ, ನಮ್ಮ ಗುಡನ ಇರ್ತಾರ ಅಂತಂದ್ರು ಸಹಿತ ಅವರು ನಡೆಯೋ ಅವ್ರ ಹೆಜ್ಜೆನೇ ಬೇರೆ, ನಾವು ನಡೆಯೋ ನಮ್ಮ ಹೆಜ್ಜೆನೇ ಬೇರೆ. ಭಾಳ ವ್ಯತ್ಯಾಸ ಇರ್ತದೆ. ಅವರನ್ನು ಸಾಮಾನ್ಯರು ಅಂತ ಅನ್ನೋಕ್ಕಾಗೋದಿಲ್ಲ. ಆ ಕಾರಣಕ್ಕೆ ಇವತ್ತು ಒಳ್ಳೆಯದನ್ನು ಮಾಡುವಂಥ, ಒಳ್ಳೆಯದನ್ನು ತಿಳಿಯುವಂಥ ನಮ್ಮ ಪ್ರವೃತ್ತಿ, ನಮ್ಮ ಭಾವನೆಗಳು ಹೇಗಿರಬೇಕು ಅಂತಂತಂದರೆ ಒಳ್ಳೆಯದರ ಕಡೆಗೆ, ಒಳ್ಳೆಯದನ್ನು ಮಾಡುವುದರ ಕಡೆಗೆ ನಮ್ಮ ಲಕ್ಷ್ಯ ಇರಬೇಕು. ಇರಲಿಲ್ಲ ಅಂತಂದರೆ ಆ ಬದುಕಿಗೆ, ಆ ಜೀವನಕ್ಕೆ ಯಾವುದೇ ಅರ್ಥ ಇರಂಗಿಲ್ಲ. ಹೇಗಾಗ್ತದೆ? ವಿಚಿತ್ರ ವಿಶೇಷ ಏನು ಅಂತಂದರೆ, ಒಬ್ಬ ಬಾಲಕ, ಒಂದು ಹುಡುಗ ದಿವಸ ಸಾಯಂಕಾಲ ಬಲೂನ್, ನೀವೇನಂತೀರ ದೊಡ್ಡ ಬಲೂನ್ ಇರ್ತಾವಲ್ಲ, ಅವನ್ನ ಹಾರಿಸಿಬಿಡ್ತಿದ್ದ. ದಿವಸ ಹಾರಿಬಿಡ್ತಿದ್ದ ಅವನ್ನ. ಅದ್ರ ಮೇಲೆ ಒಂದೇನೋ ಬರೀತಿದ್ದ, ಅದನ್ನು ದಿವಸ ಹಾರಿಸ್ತಿದ್ದ. ದಿವಸ ಬಲೂನ್ ಹಾರಿಸ್ತಿದ್ದ. ಒಬ್ಬ ಆ ಮನಿ ಮಾಳಿಗೆ ಮೇಲೆ ನೋಡಿದ, ಇವು ದಿವಸ ಬಂದು ಇಲ್ಲಿ ಬಲೂನ್ ಹಾರಿಸ್ತಾನೆ, ಏನಿದು ಗೊತ್ತಾಗಲಿಲ್ಲ. 4-5 ದಿವಸ ಹೋಯ್ತು. ಒಂದು ದಿವಸ ಸಂಜೆ ಹೊತ್ತವ ಬಲೂನ್ ಹಾರಿಸ್ತಿದ್ದ. ಆ ಬಲೂನ್ ಬಂದು ಇವ್ರ ಮನಿ ಮಾಳಿಗೆಗೆ ಒಂದು ನಿಚ್ಚಣಿಕೆ ಇತ್ತು. ಆ ನಿಚ್ಚಣಿಕೆಗೆ ಆ ಬಲೂನ್ ಸಿಕ್ಕೊಂಡಾಗ ಇವು ಹೋಗಿ ಆ ಬಲೂನ್ ತಗೊಂಡು ನೋಡಿದ. ಅದರ ಮೇಲೆ ಏನು ಬರೆದಿದ್ದ ಆ ಹುಡುಗತ್ತಂದರೆ, ದೇವರೇ, ನನ್ನ ತಾಯಿಗೆ ಆರೋಗ್ಯ ಸರಿ ಇಲ್ಲ, ದವಾಖಾನೆಯೊಳಗದಾಳ, ನನ್ನ ತೆಕ್ ರೊಕ್ಕಿಲ್ಲ, ನನ್ನ ತಾಯಿ ಆರೋಗ್ಯಕ್ಕೆ ದವಾಖಾನೆಯೊಳಗಿರುವಂಥ ನನ್ನ ತಾಯಿಗೆ ಆರೈಕೆ ಮಾಡೋದಕ್ಕೆ ನೀ ಏನರ ಸಹಾಯ ಮಾಡು. ಅವನಿಗೇನು ಕಲ್ಪನೆ, ಇದನ್ನು ಬರೆದು ಹಾರಿಸಿಬಿಟ್ರೆ ಈ ಬಲೂನ್ ದೇವರಿಗೆ ಮುಟ್ತದ ಅಂಥೇಳಿ ಅವನ ಭಾವನೆ, ನಂಬಿಕೆ. ಅದು ಅವನ ನಂಬಿಕೆ. ಆ ನಂಬಿಕೆಗೆ ಅನುಗುಣವಾಗಿ ಇವು ಬರೆದು ಬಿಡ್ತಿದ್ದ. ಅವತ್ತೇನು ಸಿಕ್ತಲ್ಲ ಅದನ್ನು ನೋಡಿ ಆ ಹುಡುಗನ ಬೆನ್ನು ಹತ್ತಿ ಹೋಗ್ತಾನೆ. ಮರುದಿವಸ ಬೆನ್ನು ಹತ್ತಿ ಹೋಗಿ ಆ ಹುಡುಗಿ ಯಾರು ಏನು, ಅವ್ನು ಏನು ಮಾಡ್ತಿದ್ದಂದರೆ ಒಂದು ಹೋಟೆಲ್ನೊಳಗೆ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಿದ್ದ. ದಿವಸಕ್ಕೆ 10 ರೂಪಾಯಿ ಕೊಡ್ತಿದ್ರು ಅವನಿಗೆ. ಎಷ್ಟು? 10 ರೂಪಾಯಿ. 10 ರೂಪಾಯಿ ಕೊಡ್ತಿದ್ರು. ದಿವಸ ಅವ ಪ್ರತಿ ದಿವಸ ಅಲ್ಲಿ ಹೋಗಿ ಕೆಲಸ ಮಾಡೋದು. ಆ 10 ರೂಪಾಯಿದೊಳಗೆ ತಾಯಿಗೆ ಭಾಳ ಅನಾರೋಗ್ಯ ಇತ್ತು. ಆಕಿಗೆ ದವಾಖಾನೆಗೆ ರೊಕ್ಕ ಕೊಡುವಷ್ಟು, ಔಷಧಕ್ಕೆ ಕೊಡುವಷ್ಟು ಶಕ್ತಿ ಇರಲಿಲ್ಲ ಅವನಿಗೆ. ಒಬ್ಬ ಸಾಧು ಅಲ್ಲಿ ಕುಂತಿದ್ದ.
ಅಲ್ಲೇ ದವಾಖಾನೆ ಮುಂದ್ಗಡೆ ಗಿಡದ ತೆಳಗೆ ಕೂತಿದ್ದ. ಇವ ಹೋಗಿ ಆ ಸಾಧುನ ನೋಡಿದ. ಏನು ಅವಂದ, ನಾ 2 ದಿವಸ ಆಯಿತು, ಹಸಿವಾಗ್ಯದ, ನನಗೆ ಊಟಕ್ಕೆ ದಿಕ್ಕಿಲ್ಲ, ನನಗೆ ಊಟ ಬೇಕು ಅಂತ ಕೇಳಿದ. ಅವಾಗ ಈ ಹುಡುಗ, ಇವನು ಬಡವನೇ, ಇವೇನು ಮಾಡಿದ, ಇವನಿಗೇನು 10 ರೂಪಾಯಿ ಕೊಟ್ರಲ್ಲ, ಅದ 10 ರೂಪಾಯಿಯಲ್ಲಿ ಕೊಟ್ಟು ಊಟ ತಂದು ಇವನಿಗೆ ಕೊಟ್ಟ. ಯಾರಿಗೆ? ಸಾಧುಗ ಊಟ ತಂದು ಕೊಟ್ಟ. ಊಟ ತಗೊಂಡು ಊಟ ಮಾಡಿದ. ಅವನು ಹೊಟ್ಟೆ ತುಂಬಿತು, ಸಮಾಧಾನ ಆಯ್ತು. ಅವಾಗ ಆ ಸಾಧು 2 ಕೈ ಎತ್ತಿ ಇವನಿಗೆ, ಆ ಮಗುವಿಗೆ ಆಶೀರ್ವಾದ ಮಾಡ್ತಾನೆ. ಮಗುವೇ, ನನಗೆ ಸಂಕಟಾಗಿ ಊಟಕ್ಕೆ ತೊಂದರೆಯಾಗಿ ಕೂತಿದ್ದೆ, ನನ್ನ ಮಾತುಗಳನ್ನ ಕೇಳಿ ನೀವು ಊಟ ತಂದು ಕೊಟ್ಟಿಲ್ಲ. ನನ್ನ ಪ್ರಾರ್ಥನೆಯನ್ನು ನಾನು ದೇವರಿಗೆ ಕೇಳಿದ್ದೆ, ದೇವರು ನಿನ್ನಲ್ಲಿ ಆ ಭಾವನೆಯನ್ನು ತುಂಬಿ ನನಗೆ ಊಟ ಕೊಡುವಂಗೆ ಮಾಡಿದ್ಲ. ನಿನ್ನ ಕಷ್ಟದ ಕಾಲದೊಳಗೆ ನಿನ್ನ ಕಷ್ಟವನ್ನು ದೇವ್ರಿಗೆ ಕೇಳ್ತಾನೆ, ದೇವ್ರು ನಿನಗೆ ಸಹಾಯ ಮಾಡ್ತಾನೆ, ನಿನಗೆ ಚಲೋ ಆಗ್ತೈತಿ ಅಂತ ಹೇಳಿದ ನಾವು. ಅವಾಗ ಈ ಹುಡುಗಂದ, ಅವರು ಸಾಧುಗಳು ಹೇಳ್ಯಾರಂದ್ರೆ ಅವ್ರ ಮಾತು ಸುಳ್ಳಾಗೋದಿಲ್ಲ ಅಂತ ಹೇಳಿ ಬಲೂನ್ ಮೇಲೆ ಬರಬಾರ್ದು ಬಿಡ್ತಿದ್ದ. ದೇವರೇ, ನನ್ನ ತಾಯಿಗೆ ಅನಾರೋಗ್ಯ ಸಹಾಯ ಮಾಡು. ಇವನ ಕೈಯೊಳಗೆ ಏನು ಸಿಕ್ತಲ್ಲ, ಇವನ ಕೈಯೊಳಗೆ ಬಲೂನ್ ಸಿಕ್ತಲ್ಲ, ಆ ಹುಡುಗನ ಬೆನ್ನು ಹತ್ತಿ ಬಂದವ. ಆ ಹುಡುಗನ ಬೆನ್ನು ಹತ್ತಿ ಬಂದ, ನೋಡಿದ. ಆ ಹುಡುಗನ ಕೇಳ್ತಾನೆ, ಯಾರು ನೀನು? ನಾನು ಹೀಗೆ, ನಮ್ಮವ್ವ ದವಾಖಾನೆಯೊಳಗದಾಳ, ನಮ್ಮಪ್ಪಿಲ್ಲ, ನಾನು ಹೋಟೆಲ್ನೊಳಗೆ ಕೆಲಸ ಮಾಡ್ತೀನಿ, ದಿವ್ಸಕ್ಕೆ 10 ರೂಪಾಯಿ ಕೊಡ್ತಾರ. ಅವಾಗ ಅಂದ, ನೀ ಏನು ಕಾಳಜಿ ಮಾಡಬೇಡ, ನಿನ್ನ ತಾಯಿಯ ದವಾಖಾನೆ ಖರ್ಚು ಎಷ್ಟೈತಿ ಎಲ್ಲವನ್ನೂ ನಾನೇ ಕೊಡ್ತೀನಿ, ನೀನು ಶಾಲೆಗೆ ಹೋಗು, ನಿನ್ನ ಶಾಲೆ ಖರ್ಚನ್ನು ನಾನು ಕೊಡ್ತೀನಿ, ನೀ ಏನೂ ಕಾಳಜಿ ಮಾಡಬೇಡ. ನೀನು ಪ್ರೀತಿಯಿಂದ ನಿನ್ನ ತಾಯಿನ ಹೆಂಗೆ ನೋಡ್ಕೋತಿಲ್ಲ ಹಾಗೆ ನೋಡ್ಕೋ. ನಿನ್ನ ತಾಯಿಯ ಆರೈಕೆಯನ್ನು, ನಿನ್ನ ತಾಯಿಯ ಸೇವೆಯನ್ನು ನೀನು ಮಾಡಿದೀಯಂತಂದ್ರೆ ತಾಯಿ ಬೇರೆಯಲ್ಲ, ದೇವರು ಬೇರೆಯಲ್ಲ, ನಿಜವಾಗ್ಲೂ ನೀನು ದೇವರ ಸೇವೆಯನ್ನು ಮಾಡಿದಂಗೆ ಅಂತಿಕೊಂಡು ಹೇಳಿದ. ಆ ಹುಡುಗಿಗೆ ಇಟ್ಟು ಸಂತೋಷ ಆಯಿತು. ಅವ ಅಂದ, ನೀವು ದೇವರೇನು ಅಂತ ಕೇಳಿದವ. ನೀವು ದೇವರೇನು? ಇಲ್ಲ, ನಾನು ದೇವರಲ್ಲ. ಹಾಗಾದರೆ ದೇವರು ಗೆಳೆಯ ನೀನು? ನಾನು ದೇವ್ರ ಗೆಳೆಯನೂ ಅಲ್ಲ. ಮತ್ತು ನನಗೆ ತ್ರಾಸಿದ್ದದ್ದು ನಿಮಗೆ ಹೆಂಗೆ ಗೊತ್ತಾಯಿತು? ನನಗೆ ಹೆಂಗೋ ಗೊತ್ತಾಯಿತು, ದೇವರೇ ನನಗೆ ಗೊತ್ತು ಮಾಡಿದ. ಆ ಕಾರಣಕ್ಕೆ ನೀನೇನೂ ಕಾಳಜಿ ಮಾಡಬೇಡ, ನಿನ್ನ ತಾಯಿಯ ಯೋಗಕ್ಷೇಮವನ್ನು ನೋಡು ಅಂತ ಹೇಳಿ. ಭಾಳಷ್ಟು ಸಲ ನಾವು ಏನು ಮಾಡ್ತೀವಿ ಅಂತಂದರೆ, ದೇವರು ಎಲ್ಲದಾನ ಅಂಥೇಳಿ ಕಾಶಿ, ರಾಮೇಶ್ವರ, ಶ್ರೀಶೈಲ, ಕೇದಾರ ಅಂಥೇಳಿ ಎಲ್ಲ ಕಡೆಗೆ ಅಡ್ಡಾಡ್ಕೊಂತ ಹೋಗ್ತೀವಿ. ನಾವು ಅರ್ಥ ಮಾಡ್ಕೊಳ್ಬೇಕು, ನಿಜವಾದ ದೇವರ ಸಾಕ್ಷಾತ್ಕಾರ ನಮಗೆ ಎಲ್ಲಿ ಆಗ್ತತಿ ಅಂತಂದರೆ, ಮನೆಯೊಳಗಿರೋ ತಂದೆ ತಾಯಿಗಳ ಸೇವೆಯನ್ನು ಮಾಡಿಬಿಟ್ರೆ ಸಾಕು, ಅಲ್ಲಿಯೇ ನಮಗೆ ದೇವರ ಸಾಕ್ಷಾತ್ಕಾರ ಆಗ್ತದೆ, ನಮ್ಮ ಜೀವನ ಉದ್ಧಾರ ಆಗ್ತದೆ. ಎಲ್ಲಿ ಮತ್ತು ಹೋಗೋದು ಬೇಡ ಅನ್ರಿ ಅಂದಿರಿ ನೀವು. ನಾವು ಹೋಗಬೇಡ್ರಿ ಅಂತ ಹೇಳಲಿಲ್ಲ, ಆದರೆ ದೇವರು ಎಲ್ಲಿ ಅದಾನ ಅನ್ನೋದನ್ನು ಹೇಳಿದೆ ನಾನು ಅಷ್ಟೇ. ನಾವು ಎಲ್ಲಿ ಕಾಣಬೇಕು? ಮನೆಯೊಳಗಿರೋ ತಂದೆ ತಾಯಿಗಳು ಇವತ್ತ ತಾಯಿ ಏನೆಲ್ಲ ತನಗೆ ತೊಂದರೆ ಇದ್ರೂ ಸಹಿತ ನೋಡ್ರಿ ನೀವು, ಮನೆಯೊಳಗೆ ಕೊನೆಗೆ ಊಟ ಮಾಡುವಾಗ ಮಗ ಬಂದು ಊಟ ಮಾಡುವ ಸಂದರ್ಭಕ್ಕೆ, ಮಗುವಿನಿಗೆ ಊಟ ನೀಡುವಂಥ ಸಂದರ್ಭಕ್ಕೆ ತಾಯಿ 2 ರೊಟ್ಟಿ ಇರ್ತಾವೆ. 2 ರೊಟ್ಟಿದ್ದಾಗ ಅಕ್ಕಿಗೊಂದು ಮಗುವಿಗೊಂದು ಅಂತ ತೆಗೆದಿಟ್ಟಿದ್ದಳು. ಆದರೆ ಮಗ ಹಸಿದು ಬಂದು ಉಣ್ಣುವಾಗ 2 ರೊಟ್ಟಿಯನ್ನು ಅವನಿಗೆ ನೀಡಿ ಊಟ ಮಾಡಿಸಕತ್ತಳು. ಅರ್ಧ ಊಟ ಆಗಿತ್ತು. ಮಗ ಕೇಳಿದ, ಮತ್ತು ನಿನಗೆ ರೊಟ್ಟಿ? ಅವಾಗ ಆಕೆ ಅಂದಳು, ನನಗೆ ಹಸಿವಾಗಿತ್ತಪ್ಪ, ಸಾಯಂಕಾಲ ನನ್ನ ಪಾಲಿಂದ ನಾವು ಉಂಡೀನಿ, ಸಂಜೆ ಹೊತ್ತು ನನ್ನ ಪಾಲಿಂದ ನಾವು ಉಂಡೀನಿ, ಹಸಿವು ತಡಿಲಾರ್ದಕ್ಕೆ ನಿನ್ನ ಪಾಲಿನ ರೊಟ್ಟಿಯು ನೀವು ಉಣ್ಣು ಅಂತ ಈಕೊಂಡು ಹೇಳಕ್ಕೆ. ಆದರೆ ಆ ಮಗನಿಗೆ ಎಲ್ಲೋ ಒಂದು ಕಡೆ ಮನುಷ್ಯನೊಳಗೆ ಹೇಳ್ತಿತ್ತು, ಅವ್ವ ಯಾವತ್ತೂ ಖರೆ ಹೇಳಲ್ಲ, ಮಕ್ಕಳ ಸಲುವಾಗಿ ಅವ್ವ ಸುಳ್ಳು ಹೇಳ್ತಾಳೆ. ಯಾಕೆ ಸುಳ್ಳು ಹೇಳ್ತಾಳೆ ಅಂತಂದರೆ, ಸುಳ್ಳು ಹೇಳೋದು ತಪ್ಪಂದ್ರೂ ಸಹಿತ ಮಕ್ಕಳ ಹಿತದ ಮುಂದೆ
ನಾನು ಹೇಳೋ ಸುಳ್ಳು ಏನು ತಪ್ಪಲ್ಲ ಅಂಥೇಳಿ ತಾಯಿ ತಾನು ಉಪವಾಸಿದ್ದು ಮಕ್ಕಳಿಗೆ ಉಣಿಸಿ ತಾನು ನೀರು ಕುಡಿದು ಬರಿ ಹೊಟ್ಟಿಲೆ ಮಲಗುವಂಥ ಜೀವ ಯಾವುದಾದ್ರೂ ಇದ್ದರೆ ಅದು ಜನ್ಮ ನೀಡಿದ ತಾಯಿ ಅನ್ನತಕ್ಕಂಥದ್ದನ್ನು ನಾವು ಯಾರೂ ಮರಿಬಾರದು. ಅಂಥ ತಾಯಿಯ ಅಂತಃಕರಣ, ಆ ತಾಯಿಯ ಪ್ರೀತಿ, ಆ ತಾಯಿಯ ಒಂದು ಮಮತೆ, ವಾತ್ಸಲ್ಯ, ಅದನ್ನು ನಾವು ಯಾರೂ ಅದನ್ನು ತೀರಿಸಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಮ್ಮೆ ದೇವರು ಕೇಳಿದತ್ತ ತಾಯಿಗೆ, ಏನು ನೀನು ಎಷ್ಟು ಚಲೋ ಕೆಲಸ ಮಾಡಿದಿ, ಎಷ್ಟು ಒಳ್ಳೆಯದನ್ನು ಮಾಡಿದಿ, ನಿನಗೆ ಏನು ಬೇಕು ಹೇಳು, ನಿನಗೆ ಸ್ವರ್ಗವನ್ನು ಕೊಡ್ತೀನಿ, ನಿನಗೆ ಸ್ವರ್ಗವನ್ನು ಕೊಡ್ತೀನಿ, ಮತ್ತೇನು ಬೇಕು ಹೇಳು ಕೊಡ್ತೀನಿ ಅಂತಂದತ್ತು. ಅವಾಗ ತಾಯಿ ಹೇಳ್ತಾಳ, ನನಗೆ ಸ್ವರ್ಗನೂ ಬೇಡ ಅಂದಳ ಆಕೆ. ಸ್ವರ್ಗನೂ ಬೇಡ, ಏನು ಮಾಡೋದು ತಗೊಂಡದನ್ನು, ಮತ್ತೇನು ಬೇಕು? ದೇವರಿಗೆ ಕೇಳತ್, ನೀ ನನಗೇನಾದರೂ ಕೊಡೋದು ಇದ್ದರೆ ಒಂದು ಕೊಡಬೇಕು. ಏನು? ನಾನು ಜನ್ಮ ನೀಡಿದ ನನ್ನ ಮಕ್ಕಳ ಹಣೆ ಬರಹವನ್ನು ನಾನೇ ಬರೆಯುವಂಥ ಶಕ್ತಿಯನ್ನು ನನಗೆ ಕೊಟ್ಟುಬಿಡು, ಮತ್ತೇನೂ ಬೇಡ ಅಂತ ಹೇಳತ್. ನಮ್ಮ ಹಣೆ ಬರ ಒಮ್ಮೆ ಅಂತಿರ್ತೀವಿಲ್ರಿ, ಯಾವ ಬರದೇನೋ ನಮ್ಮ ಹಣೆ ಬರ ಅಂತಿರ್ತೀವಿಲ್ಲ, ಸಿಟ್ಟು ಬಂದ ಸಂಕಟಾಗಿ ಯಾವ ಬರದೇನೋ ನಮ್ಮ ಹಣೆ ಬರ ಅಂತಿರ್ತೀವಿ. ತಾಯಿ ಕೇಳ್ತಾಳೆ, ನನ್ನ ಮಕ್ಕಳ ಹಣೆ ಬರಹವನ್ನು ನಾನೇ ಬರೆಯುವಂಥ ಅವಕಾಶವನ್ನು ನನಗೆ ಕೊಡು ಅಂತ ಕೇಳತ್. ಯಾವುದರ ತಾಯಿ ತನ್ನ ಮಕ್ಕಳ ಹಣೆ ಬರ ಕೆಟ್ಟದ್ದು ಬರೀತಾಳ್ರಿ, ತನಗಿಲ್ಲ ಮಾಡ್ಕೋತಾಳ. ಆದ್ರೆ ನನಗೇನಾದರೂ ಚಿಂತಿಲ್ಲ, ನನ್ನ ಮಕ್ಕಳು ಚಂದಿರಬೇಕು ಅಂತ ಬಯಸುವಂಥವಳು ಜನ್ಮ ನೀಡಿದ ತಾಯಿ ಏನದಾಳ, ಅದು ಬಹಳ ದೊಡ್ಡದು. ನೆನ್ಪಿಟ್ಕೋಬೇಕು. ಯಾರು ಶಾಶ್ವತವಾಗಿ ಉಳಿತಾರೆ ಅಂತಂದರೆ ನಿಮಗೆ ನೆನಪಿರಬೇಕು, ಗೊತ್ತಿರಬೇಕು. ಶ್ರವಣ ಕುಮಾರನ ಕತೆ ಗೊತ್ತೈತಿಲ್ಲ ನಿಮಗೆ? ಗೊತ್ತದಲ್ಲ, ಶ್ರವಣ ಕುಮಾರ. ಅವನ ಹೆಸರು ಅದಾನನ್ರಿ ಈಗ ಇಲ್ಲ, ಆದ್ರೆ ಅವನ ಹೆಸರು ಇವತ್ತಿಗೂ ಐತಿ. ಇಲ್ಲ ಖರೆ, ಅವನ ಹೆಸರ ಇವತ್ತಿಗೂ ಐತಿ. ಆ ಕಾರಣಕ್ಕೆ ವೀರವಾಗುವುದು ಕಂತು ವಿಜಯ ಅಂದರೆ ಕಾಲನನ್ನು ಸಾವನ್ನು ಗೆದಿಯುವಂಥದ್ದೇ ನಿಜವಾದಂಥ ವಿಜಯ ಅಂತ ತಿಳ್ಕೊಂಡು ಹೇಳ್ತಾರೆ. ನಚಿಕೇತ ಅಂತ ಬರ್ತಾನೆ. ನಚಿಕೇತ ಯಮನಿಗೆ ನಿನ್ನ ಕೊಟ್ಟೀನಿ ಅಂತ ಹೇಳಿದ ಅಪ್ಪ ಯಮನತ್ತೆಗೆ ಹೋದತ್ತ. ನಚಿಕೇತ ಜೀವಂತ ಯಮನತ್ತೆಗೆ ಹೋಗಿ ಯಮ ಕೇಳಿದ, ಎದಕ್ಕೆ ಬಂದು? ಅವ್ನು ಹೋಗಂದ, ನಿನ್ನ ಕೊಟ್ಟಿನಂದ ನಾ ಬಂದೆ. ಅವ್ನು ಕೊಟ್ಟಿನಂದ ನಾ ಬಂದೆ. ನೋಡ್ರಿ, ಅವನಿಗೆ ಭಯ ಇಲ್ಲ. ಯಾರಿಗೆ ಸಾವಿನ ಭಯ? ಸಾವಿನ ಭಯ ಯಾರಿಗಿಲ್ಲ? ಯಾರು ಈ ಬದುಕು ನಶ್ವರ ಅಂತ ತಿಳ್ಕೊತಾರೆ ಅವರಿಗೆ ಸಾವಿನ ಭಯ ಇಲ್ಲ. ಹುಟ್ಟು ಸಾವಿನ ಭಯವನ್ನು ಮೆಟ್ಟಿ ನಿಂತಂಥವರು ಮಹಾತ್ಮರಾಗ್ತಾರೆ. ಈಗ ಗದ್ದಿಗೆ ನಾವು ತೆಳಗೆ ಗದ್ದಿಗೆಗಳನ್ನು ಮಾಡೇರಿ. ಏನವು ಗದ್ದಿಗೆ? ಸತ್ತವ್ರದ್ದೆಲ್ಲರೂ ಮಾಡ್ತಾರನ್ರಿ ಗದ್ದಿಗೆ. ಯಾರ್ದು ಗದ್ದಿಗೆ ಮಾಡ್ತಾರಂತಂದರೆ, ಯಾರು ಜೀವನದೊಳಗೆ, ಯಾರು ಬದುಕಿನೊಳಗೆ ಯಾರ್ದು ಗದ್ದಿಗೆ ಆಗ್ತದಂತಂದರೆ, ಯಾರು ಈ ಭವವನ್ನು ಗೆದಿತಾರೆ, ಈ ಹುಟ್ಟು ಸಾವನ್ನು ಯಾರು ಗೆದಿತಾರೆ ಅವ್ರದ್ದು ಗದ್ದಿಗೆ ಆಗ್ತದೆ. ಯಾರು ಬದುಕಿನೊಳಗೆ ಬರೋರು ಕೂಡ ಬರೋದು, ಹೋಗೋರು ಕೂಡ ಹೋಗೋದು ಮಾಡಿದೀವಿ ಅಂತಂದರೆ ನಮ್ಮ ಜೀವನಕ್ಕೆ ಏನೂ ಅರ್ಥ ಇಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೆ ಕಲು ದುಸ್ತಾರೆ ಪಾಯಿ ಮುರಾರೆ ಗೋವಿಂದಂ ಭಜೆ ಗೋವಿಂದಂ ಭಜೆ ಗೋವಿಂದಂ ಭಜೆ ಮೂಢಮತೆ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಎಷ್ಟು ಸುಂದರವಾಗಿ ಹೇಳ್ತಾರೆ. ಹುಟ್ಟೋರು ಕೂಡ ಹುಟ್ಟೋದು, ಸಾಯೋರು ಕೂಡ ಸಾಯೋದು. ಹುಟ್ಟಿದ್ಯಾಕೋ? ಸಾಯಾಕ. ಸತ್ಯಾಕೋ? ಹುಟ್ಟಾಕ. ಬರೀ ಇದನ್ನ ಮಾಡ್ಕೋತ ಕೂತ್ರೆ ಮುಂದೆ ದಗದೇನು? ಅದಕ್ಕೆ ನಿಜಗುಣ ಶ್ವೇಗಳು ಪ್ರಶ್ನೆ ಮಾಡ್ತಾರೆ, ಯಾವುದು ನಿಜವಾದಂಥ ಗೆಲುವು? ನಾನು ಅದನ್ನು ಗೆದ್ದುಕೊಂಡು ಬಂದೆ, ನಾವು ಇದನ್ನು ಗೆದ್ದುಕೊಂಡು ಬಂದೆ. ಭಾಳಷ್ಟು ಸಲ ಹಿಂಗೆ ಗೆದ್ದುಕೊಂಡು ಬರೋರು ಭಾಳ ನೋಡ್ತೀವಿ ನಾವು.
ಆ ಕಪ್ ಗೆದ್ಕೊಂಬಂದ್ರೆ ಈ ಕಪ್ ಗೆದ್ಕೊಂಬಂದ್ರೆ ಒಂದಿಷ್ಟು ದಿವಸ ನಮ್ಮ ಹುಡುಗರು ಬರೀ ಕಪ್ಪು ಯಾರದು ಇದನ್ನ ಹೇಳ್ತಿದ್ದು. ಯಾವ್ದ್ರ ಕಪ್ಪ? ಯಾವುದಪ್ಪ ಅದು ಕಪ್? RCB ಕಪ್. ಈ ಸಲ ಕಪ್ಪು ನಮ್ಮದೇ. ಅದು ಸಿಗ್ಲಿಕ್ಕೆ ಬಿಡವತ್ತೆ. ಮುಂಜಾನೆ ಎದ್ದು ಚಹಾ ಹಾಕಿ ಕೊಟ್ಟೇ ಇರ್ತಾರಲ್ಲ ಕಪ್ಪಿನ. ಕಪ್ಪು ನಮ್ಮದೇ ಅನ್ಕೋತ ಕೂತು ಬಿಡೋದು. ನಾವು ಗೆದ್ದುಕೊಂಡು ಬಂದೀವಿ. ಯಾವುದು ನಿಜವಾದ ಗೆಲುವು? ಅದು ಕಪ್. RCB ಕಪ್ ನಮ್ಮದಾದ್ರೆ ನಮ್ಮ ಗೆಲುವಲ್ಲ. ನಿಜಗೊಂಡು ಹೇಳ್ತಾರೆ ಅದು ಗೆಲುವಲ್ಲ. ಯಾವುದು? ಯಾರು ಮರಣವನ್ನು ಗೆದಿತಾರೆ. ಗೀತ ಬಲ್ಲ ಆತ ಜಾನನಲ್ಲ, ಮಾತು ಬಲ್ಲ ಆತ ಜಾನನಲ್ಲ. ಜಾನನೋ ಆತ ಜಾನನೋ. ಯಾರು ಜಾನರು? ಜವನ ಬಾಯಲು ಬಾಲವ ಕೊಯ್ದು ಹೋದಾತ ಆತ ಜಾನನೋ, ನಮ್ಮ ಕೂಡಲ ಸಂಗನ ಶರಣನು ಅಂತಕ್ಕಂಥ ಮಾತು ಹೇಳ್ತಾರೆ. ಭಾಳ ಚಂದ ಹಾಡ್ತಾನಂತಂದ್ರೆ ಎಷ್ಟು ಶನೆ ಅದಾನ್ರಿ ಅಂತೀವಿಲ್ಲ ನಾವು. ಆದ್ರೆ ಅವ್ರು ಅನ್ನಂಗಿಲ್ಲ ಅದನ್ನು. ಏನು ಶನೆತನ ಅಂತ. ಭಾಳ ಚಂದ ಮಾತಾಡ್ತಾನ್ರಿ. ಮಾತಾಡ್ಬೋದು, ಏನು ದೊಡ್ಡ. ಅದು ಶನೆತನ ಏನು? ಅದು ಜಾಣತನ ಏನು? ಅಲ್ಲ. ಯಾವುದು ಜಾಣತನ? ಜಾನನು ಆತ ಜಾನನು. ಲಿಂಗವ ನೆರೆ ನಂಬಿದಾತ ಜಾನನು. ಜಂಗಮಕ್ಕೆ ತನುವ ಸವಿಸುವಾತ ಜಾನನು. ಜವನ ಬಾಯಲು ಬಾಲವ ಕೊಯ್ದು ಹೋದಾತ ಜಾನನು. ಅಂದರೆ ಯಾರು ಕಾಲನನ್ನು, ಮರಣವನ್ನು ಯಾರು ಗೆದ್ದು ಆತ್ಮವಿಶ್ವಾಸದಿಂದ ಮುನ್ನಡಿತಾರಲ್ಲ ಅವರು ನಿಜವಾದಂಥ ಜಾಣರು, ಅವರು ಶ್ರೇಷ್ಠರು ಅನ್ನುವಂಥ ಮಾತನ್ನು ಇಲ್ಲಿ ಅನುಭಾವಿಗಳು ಹೇಳ್ಕೊಂಡು ಬರ್ತಾರೆ. ಆ ಕಾರಣಕ್ಕೆ ಬದುಕಿನೊಳಗೆ ನಂಬೋದಾದರೆ ಯಾರನ್ನು ನಂಬಬೇಕು? ಮಂದಿ ಎಂದು ಮಂದಿ ನಂಬಲು ಹೋದೆ, ಮಂದಿ ಬಿಟ್ಟಾರ ನಡು ನೀರಾಗ ತಂದಿ ನನ್ನ ಕೈಯ ಬಿಡಬೇಡ. ಜಾನಪದದೊಳಗೆ ಹೇಳ್ತಾಳೆ ಗರತಿ. ಯಾರನ್ನು ನಂಬೇಕು? ಮಂದಿನ ನಂಬ್ರೆ ಮಂದಿ ಯಾವಾಗ ನಡು ಕೈ ಕೊಡ್ತಾರೆ ಹೇಳಕ್ಕೆ ಬರೋದಿಲ್ಲ. ಯಾರಿಗೆ ಗ್ಯಾರಂಟಿ ಐತ್ರಿ? ಯಾರ್ಯಾರು ಕೂಡ ಇರ್ತಾರ? ಮದುವೆ ಆಗುವೊತ್ತಿನೊಳಗೆ ಜೀವೇಮ ಶರದ ಶತಂ ಪ್ರಮಾಣ ಮಾಡಿರ್ತಾನೆ. 100 ವರ್ಷ ಬಾಳೋಣ ಇಬ್ರು ಕೂಡಿ ಅಂಥೇಳಿ ಇಬ್ರು ಕೂಡಿ ಕೈ ಹಿಡಿದಿರ್ತಾರೆ. ಬಾಳ್ತಾರನ್ರಿ? ನೋಡ್ರಿ, ನಡುವ ಹೇಳಾರ್ದ ಹೋಗ್ಬಿಡ್ತಾನೆ. ಅವಾಗ ಮದುವೆ ಆದಕ್ಕೆ ಕೇಳ್ತಿರ್ತಾಳೆ ಹೆಣದ ಮುಂದೆ ಕೂತ, ಏನಂತ? ನನಗೇನು ಹೇಳು ಹಾದಿ? ನನಗೇನು ಹೇಳಿದಿ? ಏನು ಹೇಳ್ಬೇಕು? ಅವನಿಗೆ ಗೊತ್ತಿಲ್ಲ. ಇದಕ್ಕೆ ಯಾವಾಗ ಹೇಳ್ಬೇಕು? ಅವನಿಗೆ ಹೇಳಾರ್ದ ಹೋಗ್ಯಾನ. ಇದನ್ನ ಯಾವಾಗ ಹೇಳೋದು? ಇಲ್ಲಿ ಎಷ್ಟು ವಿಚಿತ್ರ ಇದು ಅಂತಂದರೆ ಅನಿಶ್ಚಿತ. ಇಂಥ ಅನಿಶ್ಚಿತ ವ್ಯವಸ್ಥೆಯೊಳಗೆ, ಇಂಥ ಅನಿಶ್ಚಿತತೆಯೊಳಗೆ ನಾವು ಬಯಸ್ತೀವಿ. ಇಲ್ಲಿ ಅದಾಗಬೇಕು, ಇದಾಗಬೇಕು. ಆದರೆ ಯಾರನ್ನೋ ನಂಬೋದಲ್ಲ, ಗುರುವಿನನ್ನು ನಂಬಬೇಕು. ಯಾರನ್ನು ನಂಬಬೇಕು? ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಂದ ಬಂಧುಗಳುಂಟೆ ಸರ್ವಜ್ಞ. ಎಷ್ಟು ಅದ್ಭುತ ಹೇಳ್ತಾರೆ. ಬಂಧುಗಳಾದವರು ಬಂದುಂಡು ಹೋಗುವರು. ನಮಗೆ ಬೀಗರು ಬಿಜ್ಜರು ಅಂತೀವಿ ನಾವು. ಬೀಗರು ಬಿಜ್ಜರು ಅಂದ್ರೆ ಏನು? ಬೀಗರು ಅಂದ್ರೆ ಹೇಳಿ ಬರೋರು, ಕರೆಸ್ಕೊಂಡು ಬರೋರು ಬೀಗರು. ಬಿಜ್ಜರಂದ್ರೆ ಹೇಳಾರ್ದ ಬಂದು ಬಿಡ್ತಾರಲ್ರಿ, ಬಿಜ್ಜರವ್ರ. ಇವ್ರು ಯಾರೂ ನಮ್ಮ ಸಲುವಾಗಿ ವಿಚಾರ ಮಾಡಂಗಿಲ್ಲ. ಏನಂತಾರ? ಬಂದುಂಡು ಹೋಗೋರು. ಏನ್ರ ಕಮ್ಮಗ ಇತ್ತಂದ್ರೆ, ನಿಮ್ಮ ಮನ್ಯಾಗ ಕಾರ್ಯ ಇತ್ತಂದ್ರೆ ಬಂದು ಉಂಡು, ಅದು ಚಲೋ ಆಗೈತಿ, ಇದು ಚಲೋ ಆಗೈತಿ, ಸಾರು ಚಲೋ ಆಗೈತಿ, ಶೀಕರನ್ ಚಲೋ ಆಗೈತಿ ಅಂತೇಳಿ ಬರ್ತಾ ಬಡದು ಎದ್ದು ಹೋಗಿಬಿಡ್ತಾರೆ. ನಿಮಗೆ ಕಷ್ಟ ಐತಿ ಅಂತಂದ್ರೆ ಯಾವ ಬರ್ತಾನೆ ಹೇಳ್ರಿ ನನಗೆ? ಬರ್ತಾರೇನೋ? ಯಾರೂ ಬರೋದಿಲ್ಲ. ನಿಮ್ಮ ಕಷ್ಟದ ಕಾಲದೊಳಗೆ ನಿಮ್ಮನ್ನು ಕೈ ಹಿಡಿದು ನಡೆಸುವಂಥ ಏಕೈಕ ಶಕ್ತಿ ಜಗತ್ತಿನೊಳಗೆ ಯಾರಾದರೂ ಇದ್ದರೆ ಅದು ಗುರುನಾಥ ಅನ್ನೋದನ್ನು ಎಲ್ಲರೂ ಸಾರಿ ಸಾರಿ ಹೇಳ್ಕೊಂಡು ಬಂದಾರೆ. ಒಬ್ಬ ನಮ್ಮನ್ನು ಕೈ ಹಿಡಿತಾನೆ. ಕೈ ಹಿಡಿದು ಮುನ್ನಡೆಸ್ತಾನೆ. ಅಂಕಿಲ್